ಈತನೀಗ ಒಂದು ಹವಾಮಾನಕ್ಕೆ $65 ಬಿಲಿಯನ್ ಕಂಪನಿಯನ್ನ ಕಟ್ಟಿ ಆ ಕಂಪನಿಯ ಮೇಲೆ ಸೇಡನ್ನ ತೀರಿಸ್ಕೊಳ್ತಾರೆ. ಈ ಕಂಪನಿಗೆ ಒಂದು ಇಂಟರ್ವ್ಯೂ ನಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ, ನಿಮ್ಮ ಕಂಪನಿಯ ಪ್ರಾಡಕ್ಟ್ ಗಳನ್ನ ಯಾಕೆ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡೋದಿಲ್ಲ? ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಕಂಪನಿಯ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋರು ಯಾವತ್ತೂ ಸಹ ಟಿವಿ ಮುಂದೆ ಕುಂತ್ಕೊಂಡಿರಲ್ಲ. ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ಈ ಒಂದು ದೊಡ್ಡ ಕಾರ್ ಕಂಪನಿಯನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆ ಕಂಪನಿ ಬೇರೆ ಯಾವುದೂ ಅಲ್ಲ, ದ ಓನ್ಲಿ ಒನ್ Lamborghini. ಎನ್ರಿಕೋ ಲ್ಯಾಂಬರ್ಗಿನಿ ಅವರು 1916ರಲ್ಲಿ ಇಟಲಿಯಲ್ಲಿ ಜನಿಸ್ತಾರೆ. ಇವರು ಮುಂದೆ ಇಟಲಿಯ ಏರ್ಫೋರ್ಸ್ ನ ಮೆಕ್ಯಾನಿಕಲ್ ಆಗಿ ಕೆಲಸಕ್ಕೆ ಸೇರ್ತಾರೆ. 1911ರಲ್ಲಿ ಇಟಲಿ ಹಾಗೂ ಟರ್ಕಿಯ ವಿರುದ್ಧ ನಡೆದ ಯುದ್ಧದಲ್ಲಿ ಇವರು ಸಹ ಭಾಗಿಯಾಗಿರ್ತಾರೆ. ಈ ಸಮಯದಲ್ಲಿ ಇಟಲಿಯ 3,000 ಸೈನಿಕರನ್ನು ಟರ್ಕಿಯವರು ವಶಪಡಿಸಿಕೊಂಡಿರುತ್ತಾರೆ. ಅದರಲ್ಲಿ ಈ ಲ್ಯಾಂಬೋರ್ಗಿನಿ ಕೂಡ ಇರ್ತಾರೆ. ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ತಮ್ಮ ಸ್ವಂತ ಊರಲ್ಲಿ ತಂದೆಯ ಜೊತೆ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಇನ್ನೂ ಅನೇಕ ಕೆಲಸಗಳನ್ನ ಮಾಡ್ತಾರೆ. ರೈಸ್ ಆಫ್ ಲ್ಯಾಂಬೋರ್ಗಿನಿ. ವರ್ಲ್ಡ್ ವಾರ್ II ಮುಗಿದ ನಂತರ ಲ್ಯಾಂಬೋರ್ಗಿನಿ ಅವರು ಒಂದು ಸಣ್ಣ ಗ್ಯಾರೇಜ್ ನ ನಡೆಸ್ತಾ ಇರ್ತಾರೆ. ಆದ್ರೆ 1947ರಲ್ಲಿ ಇಟಲಿಯಲ್ಲಿ ಒಂದು ಅಗ್ರಿಕಲ್ಚರ್ ರೆವಲ್ಯೂಷನ್ ಶುರು ಆಗುತ್ತೆ. ಈ ಸಮಯದಲ್ಲಿ ಲ್ಯಾಂಬೋರ್ಗಿನಿ ಅವರು ಯುದ್ಧದಲ್ಲಿ ಡ್ಯಾಮೇಜ್ ಆಗಿದ್ದ ಮಿಲಿಟರಿ ವೆಹಿಕಲ್ ಗಳ ಇಂಜಿನ್ ಗಳನ್ನ ಉಪಯೋಗಿಸಿಕೊಂಡು ಆ ಸಮಯದಲ್ಲಿ ಒಂದು ಟ್ಯಾಕ್ಟರಿಯನ್ನ ಲಾಂಚ್ ಮಾಡ್ತಾರೆ. ಆ ಟ್ಯಾಕ್ಟರಿ ಹೆಸರು ಇದನ್ನ ಮಾರ್ಕೆಟ್ ಗೆ ತರ್ತಾರೆ. ಅದಾದ ನಂತರ ಅನೇಕ ಟ್ರ್ಯಾಕ್ಟರ್ ಮಾಡೋದ್ಗಳನ್ನ ಲಾಂಚ್ ಮಾಡ್ತಾರೆ. ಬಂದ ಆದಾಯದಲ್ಲಿ ಲ್ಯಾಂಬೋರ್ಗಿನಿ ಅವರು ಫೆರಾರಿ ಕಂಪನಿಯ ಫೆರಾರಿ GT 200 ನ ಖರೀದಿಸ್ತಾರೆ. ಆದ್ರೆ ಖರೀದಿಸಿದ ಕೆಲವೇ ದಿನಗಳಲ್ಲಿ ಅದರ ಕ್ಲಚ್ ನಲ್ಲಿ ಪ್ರಾಬ್ಲಮ್. ಇದನ್ನ ಲ್ಯಾಂಬೋರ್ಗಿನಿ ಅವರು ಡೈರೆಕ್ಟ್ ಆಗಿ ಫೆರಾರಿ ಕಂಪನಿಯ ಓನರ್ ಆದ ಎನ್ಜೋ ಫೆರಾರಿಗೆ ಹೇಳ್ತಾರೆ. ಆದ್ರೆ ಎನ್ಜೋ ಫೆರಾರಿ ಅವರು ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ನಿಮ್ಮಂತ ಟ್ರ್ಯಾಕ್ಟರ್ ಮಾಡೋರೆಲ್ಲ ಕಾರ್ ಖರೀದಿಸಿದ್ರೆ ಹೀಗೆ ಆಗುತ್ತೆ. ಇದನ್ನೇ ತುಂಬಾ ಸೀರಿಯಸ್ ಆಗಿ ತಗೊಂಡ ಲ್ಯಾಂಬೋರ್ಗಿನಿ ಅವರು ತಮ್ಮದೇ ಆದ ಒಂದು ಕಾರ್ ಕಂಪನಿಯನ್ನ ಶುರು ಮಾಡ್ತಾರೆ. 1960ರಲ್ಲಿ ಇವರ ಮೊದಲ ಲ್ಯಾಂಬೋರ್ಗಿನಿ 350 GT ಯನ್ನ ಲಾಂಚ್ ಮಾಡ್ತಾರೆ. ಅದಾದ ನಂತರ ಅನೇಕ ಕಾರ್ಗಳನ್ನ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ ಇವರು ಎಲ್ಲೂ ಸಹ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಇವತ್ತು ಲ್ಯಾಂಬೋರ್ಗಿನಿ ಇಡೀ ಪ್ರಪಂಚದಾದ್ಯಂತ ಬೇಡಿಕೆಯಿದೆ. ಈ ಕಾರ್ಗೆ ಎಷ್ಟು ಫ್ಯಾನ್ ಬೇಸ್ ಇದೆ ಅಂದ್ರೆ ನೀವಂತೂ ನಂಬೋದೇ ಇಲ್ಲ. ಇದಾಗಿತ್ತು ಲ್ಯಾಂಬೋರ್ಗಿನಿಯ ಒಂದು ಸಣ್ಣ ಸ್ಟೋರಿ. ಸ್ನೇಹಿತರೆ, ನಿಮಗೆ ಈ ಸ್ಟೋರಿ ಬಗ್ಗೆ ಏನನ್ಸುತ್ತೆ ಹಾಗೂ ನಿಮ್ಮ ಫೇವರೇಟ್ ಲ್ಯಾಂಬೋರ್ಗಿನಿ ಕಾರ್ ಯಾವುದು? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.